ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ನಡುವೆ ಅಂತೂ ಕೆ ಆರ್ ನಗರದಿಂದ ಮನೆಗೆ ಅಂದರೆ ಊರಿಂದ ಕೆ ಆರ್ ನಗರಕ್ಕಂತೂ ಓಡಾಟ ಜಾಸ್ತಿ ಆಗಿದೆ. ಸೊ ಇವತ್ತು ಬಂದು ಜಯಶ್ರೀ ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ ಇದೆ. ಹಾಗಾಗಿ ಮತ್ತೆ ಮೊನ್ನೆ ಹೋಗಿ ಇವತ್ತು ಕೂಡ ರಿಟರ್ನ್ ಬಂದಿದ್ದೀನಿ. ಸೊ ಇವತ್ತು ಗ್ರ್ಯಾಜುಯೇಷನ್ ಡೇ ಯಾವ ರೀತಿ ಸೆಲೆಬ್ರೇಷನ್ ಆಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ಆ್ಯಂಡ್ ನೀವು ಕೂಡ ವೆಯ್ಟ್ ಮಾಡ್ತಾಯಿರಿ ಯಾವ ರೀತಿ ಆಗುತ್ತೆ ಅಂತ. ಯಾಕೆಂದರೆ ಇದು ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡ್ತಾ ಇರೋದು ಗ್ರ್ಯಾಜುಯೇಷನ್ ಡೇ ಅನ್ನೋದು ಕೂಡ. ಏಕೆಂದರೆ ನಮ್ಮ ಪೀರಿಯಡಲ್ಲೆಲ್ಲ ಗ್ರ್ಯಾಜುಯೇಷನ್ ಡೇ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಇರಲಿಲ್ಲ. ಬರೀ ಸರಸ್ವತಿ ಪೂಜೆ ಆ್ಯನ್ಯುವಲ್ ಡೇ ಅಷ್ಟೇ ಇದ್ದಿದ್ದು. ಬಟ್ ಇವಾಗ ಗ್ರ್ಯಾಜುಯೇಷನ್ ಡೇ ಅದಂತೆ ಇದಂತೆ ಅಂತೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ. ಮಕ್ಳಿಗೆ ಸ್ವಲ್ಪ ಎನ್ಕರೇಜ್ ಮಾಡಬೇಕು ಅಂತ. ಸೊ ಹಾಗಾಗಿ ಬನ್ನಿ ಇವತ್ತು ಗ್ರ್ಯಾಜುಯೇಷನ್ ಡೇ ಹೇಗಾಗುತ್ತೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ಈ ಥರ ಪ್ರೋಗ್ರಾಮ್ಗೆ. ಹೆಂಗಾಗುತ್ತೆ ಅನ್ನೋ ಒಂದು ಕ್ಯೂರಿಯಸ್ ಕೂಡ ನನಗೂ ಇದೆ. ಸೊ ಇವತ್ತಿನ ಪ್ರೋಗ್ರಾಮ್ ಹೇಗಾಗುತ್ತೆ ಏನು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಇನ್ನೊಂದು 5 ನಿಮಿಷ ಮನೆ ಬಿಡಬೇಕು. ಮೋಹನ ಬರ್ತೀನಿ ಅಂತ ಹೇಳೋಳೆ, ಗೊತ್ತಿಲ್ಲ ಬರ್ತಾಳೋ ಇಲ್ವೋ ಅಂತ. ಸೊ ಈಗ ಅಲ್ಲಿ ಜಶ್ವಿ ಕೂಡ ರೆಡಿಯಾಗಿದ್ದಾಳೆ, ಯೂನಿಫಾರ್ಮ್ ಹೇಳಿದ್ದಾರೆ. ಇನ್ನು ಅವ್ರು ಸ್ಕೂಲಲ್ಲಿ ಹೋದಾಗ ನೋಡಬೇಕು ಹೇಗಾಗುತ್ತೆ ಅಂತ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ರೆ 9:15 ಆಗೇ ಹೋಯ್ತು ಟೈಮು. ಸರಿ ಅಂದ್ಕೊಂಡು ಅವ್ರು ಮ್ಯಾಮ್ ಕೂಡ ಕಾಲ್ ಮಾಡಿದರು ಬೇಗ ಬನ್ನಿ ಅಂತ ಹೇಳಿ. ಸಡನ್ ಹೋದ್ವಿ. ಇಲ್ಲಿ ನೋಡಿದ್ರೆ ಸರ್ಪ್ರೈಸು ವುಮೆನ್ಸ್ ಡೇ ಇದ್ದಿದ್ದರಿಂದ ಈ ರೀತಿ ಅರೇಂಜ್ ಮಾಡಿದರು. ನಮ್ಗೆ ಯಾಕೆ ಬೇಕು ಅದನ್ನು ಪಾಪ್ ಮಾಡಿ ಅದರಲ್ಲಿರೋ ಸರ್ಪ್ರೈಸ್ ಗಿಫ್ಟ್ನ ಎತ್ಕೊಳ್ಳೋದು. ತುಂಬ ಚೆನ್ನಾಗಿತ್ತು. ಸೊ ಇದು ಬಂದರೆ ಅವ್ರ ಸ್ಕೂಲ್ ಬಗ್ಗೆ ನಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಒಂದು ಒಪಿನಿಯನ್ ಕೊಡಬೇಕಿತ್ತು. ಅದನ್ನು ಕೂಡ ಮಾಡಿದ್ವಿ. ಬಂದಾದಮೇಲೆ ಆಲ್ರೆಡಿ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಸೀಟೆಲ್ಲ ಫುಲ್ ಫಿಲಪ್ ಆಗಿದ್ದರಿಂದ ನಾವು ಕೂಡ ಹಿಂದೆ ಕೂತ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಯಾವುದೇ ರೀತಿ ಬಿಸಿಲಿರಬಾರ್ದು ಆ ರೀತಿ. ಸೊ ಬೇಗ ಮ್ಯಾಮ್ ಕಾಲ್ ಮಾಡಿ ಬರೋಕ್ಕೆ ಹೇಳಿದ ರೀಸನ್ ಏನಂತಂದರೆ ಈಗಳೆಲ್ಲ ಗೆಸ್ಟ್ ಕೊಟ್ಟಿದ್ದಾರಲ್ವ ಅವ್ರಿಗೆಲ್ಲ ವೆಲ್ಕಮ್ ಮಾಡೋಕ್ಕೆ. ಸೊ ಇವಾಗ ಬಂದು ನೋಡಿ ನಮ್ಮ ಪಾಪು. ಸೊ ಆ ಗೆಸ್ಟ್ಗಳಿಗೆಲ್ಲರಿಗೂ ಹೂ ಮತ್ತು ಲೆಮನ್ನ ಕೊಟ್ಟು ವೆಲ್ಕಮ್ ಟು ವಿಸ್ಡಮ್ ಸ್ಕೂಲ್ ಅಂತ ಹೇಳಬೇಕಿತ್ತಂತೆ. ಹಾಗಾಗಿ ಸೊ ಗೆಸ್ಟ್ಗಳನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಮಾರ್ಚ್ ಅಥವಾ ಫೆಬ್ಬಲ್ಲಿ ಯಾರ್ದು ಆ್ಯನಿವರ್ಸರಿ ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೋ ಅಂಥವ್ರು ಗೆಸ್ಟಾಗಿ ಅಲ್ಲಿ ಬಂದಿದ್ದರು. ಇನ್ನು ಅದೆಲ್ಲ ವೆಲ್ಕಮ್ ಮಾಡಾದಮೇಲೆ ಒಂದು ದೇವ್ರ ಗೀತೆ ಆಡಿಸಿದ್ರು UKG ಮಕ್ಳ ಹತ್ರ. ತುಂಬ ಚೆನ್ನಾಗಿ ಹಾಡು ಹೇಳಿದ್ರು ಮಕ್ಕಳು ಕೂಡ. ಪ್ರೋಗ್ರಾಮ್ ಇದ್ದಿದ್ದು 9ಗೆ, ಬಟ್ ಸ್ಟಾರ್ಟ್ ಆಗಿದ್ದು 9:30 ಹಾಗೆ ಆಯಿತು. ಅದಾದಮೇಲೆ ಇಲ್ಲಿ ದೀಪ ಕೂಡ ಹಚ್ಚಿದ್ರು. ಕಾರ್ಯಕ್ರಮ ಸ್ಟಾರ್ಟಿಂಗ್ ಮಾಡಬೇಕಲ್ವ, ಹಾಗಾಗಿ ದೀಪ ಬೆಳಗೋದ್ರ ಮುಖಾಂತರ ಅವರು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿ ಸೊ ಟೀಚರ್ಸು ಮತ್ತು ಫೌಂಡರ್ ಎಲ್ಲ ಇರ್ತಾರಲ್ಲ ಅವ್ರದ್ದೆಲ್ಲ ಒಂದೊಂದು ಸ್ಪೀಚ್ನ ಕೊಡ್ತಾಯಿದ್ರು. ಅಷ್ಟರಲ್ಲಿ ಆಲ್ರೆಡಿ ಮಕ್ಳುಗಳನ್ನ ರೆಡಿ ಮಾಡಿ ಇಟ್ಟಿದ್ರು. ಅಂದರೆ ಗ್ರ್ಯಾಜುಯೇಷನ್ ಡೇಗೆ ಯಾವ ರೀತಿ ಬೇಕು ಡ್ರೆಸ್ಸು ಆ ರೀತಿಯಾಗಿ ಅವ್ರನ್ನೆಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಇದು ಬಂದು UKG ಮಕ್ಳದ್ದಾಗಿರುತ್ತೆ. ಸೊ ಫಸ್ಟು UKG ಮಕ್ಳದ್ದು ಮಾಡಾದಮೇಲೆ ನೆಕ್ಸ್ಟು ಬಂದಿರುವಂತಹ ಪೇರೆಂಟ್ಸ್ಗೆ ಬೇಜಾರಾಗಬಾರ್ದು ಅಂತ ವುಮೆನ್ಸ್ ಡೇ ಪ್ರಯುಕ್ತ 5 ಜನ ಮದರ್ಸ್ನ ಕರೆದ್ರು. ಅದರಲ್ಲಿ ನಾನು ಕೂಡ ಹೋದೆ. ಅಲ್ಲಿ ಏನಂತ ಟ್ವಿಸ್ಟು, ಒಂದು ಪಜಲ್ ಕೊಟ್ಟಿರ್ತಾರೆ, ಅದನ್ನು ಬರೀ ಒಂದು ಹ್ಯಾಂಡಲ್ಲಿ ನಾವು ಮಾಡಬೇಕಾಗುತ್ತೆ. ಈ ರೀತಿ ಬಲೂನ್ ಕೂಡ 2 ಕೊಟ್ಟಿರ್ತಾರೆ, ಅದನ್ನು ಒಂದು ಹ್ಯಾಂಡಲ್ಲಿ ನಾವು ಬ್ಲೋ ಮಾಡಬೇಕು. ಹಾಗೆ ಚಾಕ್ಲೇಟ್ಸ್ 2 ಇರುತ್ತೆ, ಅದನ್ನು ಕೂಡ ಬೈ ಹ್ಯಾಂಡಲ್ಲಿ ನಾವು ಅದನ್ನು ಅನ್ವ್ರ್ಯಾಪ್ ಮಾಡಬೇಕಾಗುತ್ತೆ. ದೆನ್ ಪಝಲ್ಲು, ಎಲ್ಲರೂ ಚಾಕ್ಲೇಟ್ನ ಬಿಡಿಸ್ತಾಯಿದ್ರೆ ನಾನು ಮಾತ್ರ ಫಸ್ಟು ಬಲೂನ್ನ ಹೊತ್ಕೊಂಡೆ, ಈಸಿ ಆಗಿಬಿಡುತ್ತೆ ಅಲ್ವಾ ಅಂತ. ಬಟ್ ಗೈಸ್ ಆಮೇಲೆ ರಿಯಲಿ ತಲೆ ಕೆಟ್ಟೋಗಿದ್ದು ಅಂದರೆ ಪಝಲ್ಲು. ಏಕೆಂದರೆ ಪಝಲ್ ಮಾಡಬೇಕಾದ್ರೆ ನನಗೆ ಅದು ಮಾಡಾದ್ಮೇಲೆ ಅನಿಸ್ತು ಅದು ಏನು ಥಿಂಕ್ ಅಂತ. ಫಸ್ಟ್ ನಾವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಈಸಿಯಾಗಿ ಅಸೆಂಬಲ್ ಮಾಡೋಕ್ಕಾಗುತ್ತೆ ಅಂತ. ಅಷ್ಟರಲ್ಲಿ ಆಲ್ರೆಡಿ ಒಬ್ಬರು ಮಾಡಿಟ್ಟಿದ್ರು. ದೆನ್ ನಂದು ಕೂಡ ಆಯಿತು. ತುಂಬ ಖುಷಿ ಆಯಿತು. ನನಗೆ ಬಂದಿದ್ದು ಈ ರೀತಿ ಪ್ಯಾರೋಟ್ ಬಂದಿತ್ತು. ನಾನು ಅದನ್ನು ಹೆಣ್ಣಂತ ಅಂದ್ಕೊಬಿಟ್ಟಿದ್ದೆ. ಸೊ ಫೈನಲಿ ಮಾಡಿದೆ ಆ್ಯಂಡ್ ಸೆಕೆಂಡ್ ಪ್ರೈಸ್ ಬಂತು. ಪ್ರೈಸ್ ಕೂಡ ತುಂಬ ಚೆನ್ನಾಗಿ ಕ್ಯೂಟಾಗಿತ್ತು. ನಾನು ಬಂದ ತಕ್ಷಣವೇ ಅಮ್ಮ ಮತ್ತು ಫ್ರೆಂಡ್ಸ್ ಎಲ್ಲ ನೋಡೋಣ ಅನ್ವ್ರ್ಯಾಪ್ ಮಾಡು ಅಂತ ಹೇಳಿದ್ರು. ಆಫ್ ಓಪನ್ ಮಾಡಿದೆ. ಆಮೇಲೆ ಜಶ್ವಿ ಬಂದಮೇಲೆ ಓಪನ್ ಮಾಡೋಣ ಅಂತೇಳಿ ನಾನು ಅದನ್ನು ಕ್ಲೋಸ್ ಮಾಡಿಟ್ಟೆ. ಏನು ಅಂತ ನೋಡಿ ಆಯಿತಾ ನೆಕ್ಸ್ಟು. ಸೊ ಇದು ಬಂದು ನಮ್ಮ ಜಶ್ವಿ ಕ್ಲಾಸ್ಮೇಟ್ಸು. ಅವರೆಲ್ಲರಿಗೂ ಸೊ ಈ ರೀತಿ ಒಂದು ಶೀಲ್ಡು ಮತ್ತು ಸರ್ಟಿಫಿಕೇಟ್ ಕೊಡ್ತಾಯಿದ್ರು. ಸೊ ಈಗ ಬದಲು ನೋಡಿ ನಮ್ಮ ಜಶ್ವಿಕಾ ಅಂದರೆ ಈಗ ಅವಳ ಫ್ರೆಂಡ್ ಅವಳು ದೂಕಲು ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈಗ ಕೊಡ್ತಾ ಇರೋದು ಬಂದು ನಮ್ಮ ಜಶ್ವಿಕಂಗೆ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಒಂದು ಶೀಲ್ಡು ಮತ್ತು ಒಂದು ಇದಿರುತ್ತೆ ಅಲ್ಲಿ ಸರ್ಟಿಫಿಕೇಟು. ಇದೆಲ್ಲ ಆದಮೇಲೆ ಎಲ್ಲ ಮಕ್ಕಳನ್ನು ಒಂದು ಕಡೆ ಕೂರಿಸಿ ಒಂದು ಗ್ರೂಪ್ ಫೋಟೋ ಕೂಡ ಸಿಗುತ್ತೆ. ಗ್ರೂಪ್ ಫೋಟೋ ಕೂಡ ನಾನು ಹೆಂಡಲ್ಲಿ ಹಾಕಿರ್ತೀನಿ, ನೀವು ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ ಗ್ರೂಪ್ ಫೋಟೋ.
ಎಲ್ಲ ಮಕ್ಕಳನ್ನು ಇದೇ ರೀತಿ ಅಸೆಂಬಲ್ ಮಾಡಿ ಕೂರಿಸಿ ಆದಮೇಲೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ನಮ್ಮ ಪೀರಿಯಡಲ್ಲೆಲ್ಲ ಈ ರೀತಿ ಗ್ರ್ಯಾಜುಯೇಷನ್ ಡೇ ಅನ್ನೋದು ಏನೂ ಇಲ್ಲ. ನಾವು ಡಿಗ್ರಿ ಕಂಪ್ಲೀಟ್ ಮಾಡಿದರೂ ಕೂಡ ಈ ರೀತಿ ಒಂದೂ ಇಲ್ಲ. ಬಟ್ ಪ್ರೀ ಕೆ ಜಿಗೇ ಗ್ರ್ಯಾಜುಯೇಷನ್ ಡೇ ಆ ಡೇ ಅಂತೆಲ್ಲ ಮಾಡ್ತಾಯಿದ್ದಾರೆ. ಬಟ್ ನಮಗೊಂದು ಖುಷಿ, ನಮಗಾಗದೇ ಇರೋಂಥದ್ದು ಲೈಫಲ್ಲಿ ನಮ್ಮ ಮಕ್ಳಿಗಾಗ್ತಾಯಿದೆ ಅಂತ. ಸೊ ಇದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡೋದೇ ಒಂದು ಪೇರೆಂಟ್ಸ್ ನಮಗೆ ಹೆಮ್ಮೆ ಅಂತಲೂ ಅನಿಸುತ್ತೆ ಆ್ಯಂಡ್ ತುಂಬ ಖುಷಿನೂ ಅನಿಸುತ್ತೆ. ಇನ್ನು ನಮ್ಮ ಜಶ್ವಿ ಫ್ರೆಂಡ್ಸ್ ಮಧ್ಯದಲ್ಲಿ ಕೂತಿದ್ಲು. ಅದಾದಮೇಲೆ ಅವ್ರ ಫ್ರೆಂಡ್ಸ್ಗೆಲ್ಲ ಅಲ್ಲಿ ನಮ್ಮಮ್ಮ ಬಂದಿದ್ದಾರೆ ನೋಡಿ ಅಂತೆಲ್ಲ ಹೇಳಿ ಫುಲ್ಲು ಆ್ಯಕ್ಟಿವ್ ಆಗಿಬಿಟ್ಟಿದ್ಲು. ಯಾಕೆಂದರೆ ಸೆಂಟರ್ ಅವಳೇ ಕೂತಿದ್ರಿಂದ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇನ್ನು ನೆಕ್ಸ್ಟ್ ಗ್ರೂಪ್ ಫೋಟೋ ಟೈಮು. ಅವ್ರ ಮ್ಯಾಮು ಮತ್ತು ಹೆಡ್ ಮ್ಯಾಮ್ ಮತ್ತು ಫೌಂಡರ್ ಇಷ್ಟು ಜನದ ಮಧ್ಯೆ ಗ್ರೂಪ್ ಫೋಟೋ. ಮಕ್ಕಳಿಗೆ ಅವ್ರು ದೊಡ್ಡವರಾದ್ಮೇಲೆ ಈ ಫೋಟೋ ಎಲ್ಲ ನೋಡ್ತಾರೆ, ಅವ್ರಿಗೊಂಥರ ಖುಷಿ. ಹಿಂಗಿದ್ವಿ, ಹಿಂಗೆ ಮಾಡಿದ್ರು ಅನ್ನೋದೊಂದು ಖುಷಿ. ಏಕೆಂದರೆ ಮುಂದೆ ಅವ್ರಿಗೆ ಈ ಥರ ಗ್ರ್ಯಾಜುಯೇಷನ್ ಡೇ ಸಿಗುತ್ತೋ ಸಿಗಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಈ ಮೂಮೆಂಟ್ನ ಮಕ್ಕಳು ಮಾತ್ರ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಕೆಲವು ಮಕ್ಕಳು ಅಳ್ತಾಯಿದ್ರು, ಬಟ್ ಕೆಲವು ಮಕ್ಕಳೆಲ್ಲ ಆ ಕೋಟು ಮತ್ತು ಆ ಹ್ಯಾಟ್ ಹಾಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತಾಯಿದ್ರು. ಇನ್ನು ನಮ್ಮ ಜಶ್ವಿ ಬಂದಮೇಲೆ ನನ್ನ ಗಿಫ್ಟ್ನ ಓಪನ್ ಮಾಡಿದೆ. ಸೊ ಅಂದ್ಕೊಂಡಿದ್ದು ಗಿಫ್ಟೇ ಬಂತು. ಅದ್ರಲ್ಲಿ ತುಂಬ ಕ್ಯೂಟ್ ಆಗಿರೋದೊಂದು ಕಪ್ ಇತ್ತು. ನಮ್ಮ ಜಶ್ವಿ ಓ ಅಮ್ಮ ಚೆನ್ನಾಗಿದೆ, ನನಗೆ ನೀರು ಕುಡಿಯೋಕ್ಕಾಯಿತು ಅಂತೆಲ್ಲ ಅವಳು ಆಟಾಡ್ತಾ ಇದ್ಲು. ಸೊ ಇದೇ ಕಪ್ ಕೊಟ್ಟಿದ್ದು ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು. ನಮ್ಮ ಜಶ್ವಿ ಅಂತೂ ಒಂದು 2 ಡೇಸ್ ಅದನ್ನ ಬಿಡಲೇ ಇಲ್ಲ. ಇನ್ನು ನಮ್ಮ ಜಶ್ವಿದಾದಮೇಲೆ ಅಲ್ಲಿ ಯೋಗ ಕಲಿಸ್ತಾರೆ ಸ್ಕೂಲಲ್ಲಿ, ಅದರದ್ದೊಂದಷ್ಟು ಪ್ರೋಗ್ರಾಮ್ ಕೊಟ್ಟರು. ದೆನ್ ಇದಾದಮೇಲೆ ಒಂದು ಗೇಮ್ ಆಡಿಸಿದ್ರು ಸ್ಪೋರ್ಟ್ಸು. ಅದರಲ್ಲಿ ಯಾರು ವಿನ್ ಆಗಿದ್ರು ಅವ್ರಿಗೆ ಒಂದಷ್ಟು ಪ್ರೈಸಸ್ನ ಕೊಟ್ಟರು. ಇಲ್ಲಿ ನಮ್ಮ ಜಶ್ವಿ ನನಗೇನು ಕೊಟ್ಟೇ ಇಲ್ಲ, ನಾನು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಬೇಜಾರು ಮಾಡ್ಕೊಂಡು ಬಂದು ಫೈನಲಿ ಇದ್ರದ್ದೊಂದು ಫೋಟೋ ಸಿಕ್ತು ಅಂತ ಅಪ್ಲೋಡ್ ಮಾಡಿದೆ. ಇನ್ನು ಮಕ್ಕಳನ್ನೆಲ್ಲ ಪಿಕಪ್ ಮಾಡ್ಕೊಂಡು ನಾವು ಮನೆಗೆ ಬಂದರೆ ನಮ್ಮ ಪಾಪು ಇನ್ನೊಂದ್ಸಲಿ ವೀಡಿಯೋ ಮಾಡ್ಕೊಳ್ಳಿ, ನಾನು ತೋರಿಸ್ತೀನಿ ಏನು ಕೊಟ್ಟರು ಅಂತ. ತೋರಿಸೋಣ ಅಮ್ಮ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಂತೂ ಫುಲ್ ಖುಷಿಯಾಗೋಯ್ತು ಅವಳಿಗೆ. ಇನ್ನು ಅವಳು ಬೇಜಾರು ಮಾಡಿಕೊಂಡ್ಳು, ಇಟ್ಸ್ ಓಕೆ ಮಗಳೇ, ನೆಕ್ಸ್ಟ್ ಇಯರ್ ನೀವು ತಗೊಳ್ಳಿ, ದೊಡ್ಡವರಾಗ್ತೀರಲ್ವ ಅವಾಗ ಮಾಡಿ ಅಂತ. ಸೊ ನೋಡಿ ಗೈಸ್, ಇದೇ ನಮ್ಮ ಜಶ್ವಿಗೆ ಕೊಟ್ಟಿರುವಂತಹ ಒಂದು ಸರ್ಟಿಫಿಕೇಟ್ ಹಾಗೂ ಒಂದು ಫ್ರೇಮು. ತುಂಬ ಕ್ಯೂಟಾಗಿ ಮಾಡಿದರು. ನಾವು ಬರೋಷ್ಟರಲ್ಲಿ ದಾಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗೋಗಿತ್ತು. ಬಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಲ್ವಾ ನಮ್ಮ ಜಶ್ವಿ. ಫಸ್ಟ್ ಅದು ಫೋಟೋ ಫ್ರೇಮ್ ಅಂತಲೇ ಹೇಳ್ಬೋದು. ಅವಳಿಗೆ ಅದು ಶೀಲ್ಡ್ ಕೊಟ್ಟಿದ್ದು ಖುಷಿ ಆಯಿತು ಅಲ್ವೋ ಗೊತ್ತಿಲ್ಲ, ಬಟ್ ಕಪ್ ಕೊಟ್ಟಿದ್ದಂತೂ ತುಂಬ ಖುಷಿಯಾಗಾಯಿತು. ಮಕ್ಕಳು ಇಷ್ಟೇ ಅಲ್ವಾ, ಎಷ್ಟೇ ಬೇಸರ ಇರೋ ಒಂದು ಸಣ್ಣ ಮೂಮೆಂಟ್ನ ತುಂಬ ಚೆರಿಷ್ ಮಾಡಿ ಅದರಿಂದ ಹ್ಯಾಪಿ ಮಾಡ್ತಾರೆ ಅಲ್ವಾ. ಗೈಸ್ ಈಗ ಮನೆಗೆ ಬಂದ್ವಿ. ಬಂಗಾರಿ ಹೇಳಿದ್ ಕೇಳಬೇಕಲ್ವಾ, ಬನ್ನಿ ಇಲ್ಲಿ. ಅವಳು ಕಪ್ನ ಆಲ್ರೆಡಿ ನೀರು ಕುಡಿಯೋಕ್ಕೆ ಅಂತ ತೊಗೊಂಡೋಗ್ತಾವಳೆ. ನಾವು ಇನ್ನೂ ಅದನ್ನ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ಅದು ಕೆಳಗಡೆ ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಇನ್ನೋದು. ಸೊ ಇವಾಗ ಬಂದ್ವಿ ಮನೆಗೆ, ಅರೌಂಡ್ 12 ಆಯಿತು. ಸೊ ಇವಾಗ ಒಂದಷ್ಟು ಬ್ಲೌಸಸ್ ಇದೆ, ಸ್ಟಿಚ್ ಮಾಡೋದು ಮಾಡಬೇಕು. ಒಂದು ಬೇಜಾರು ಥಿಂಗ್ ಏನು ಅಂತಂದರೆ ಅಟ್ಲೀಸ್ಟ್ ಒಂದು ಗಿಫ್ಟ್ ಆದರೂ ನಮ್ಮ ಜಶ್ವಿಗೆ ಸರ್ಪ್ರೈಸ್ ಆದರೂ ಬರಬೇಕಿತ್ತು ಅಂತ. ಚಿನಿ ಹೋಗವ, ಸೊ ಬರಬೇಕಿತ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಇಟ್ಕೋಬೇಕಷ್ಟೇ. ಬಟ್ ಅವಳು ಇನ್ನೂ ಚಿಕ್ಕವಳಲ್ವಾ, ಆದ್ದರಿಂದ ಏನು ಏನು ಮೆಟ್ಟಲ್ಲವ ಅದು ನನಗೆ ಕೊಟ್ಟಿಲ್ಲ. ಅದು ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು ವಿನ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಕೊಡೋದು. ಸೊ ನನ್ನ ಮಗಳು ನೆಕ್ಸ್ಟ್ ಇಯರ್ ಕಾಂಪೀಟ್ ಮಾಡಿ ಪ್ರೈಸ್ ತಗೋತಾಳೆ ಅಲ್ವಾ ಬಂಗಾರಿ? ನಮ್ಮಮ್ಮ ಟೀಸ್ ಮಾಡ್ತಾಯಿತ್ತು. ಸೊ ಎಲ್ಲೋ ಒಂದು ಮೂಲೆಯಲ್ಲಿ ಅಷ್ಟೇ ನನಗೆ ಬೇಜಾರಾಯಿತು. ಬಟ್ ಅದರ್ವೈಸ್ ಪರವಾಗಿಲ್ಲ, ಇಟ್ಸ್ ಓಕೆ. ಆ್ಯಂಡ್ ಅವಳು ಒಂದು 2 ಗೇಮಲ್ಲೂ ಕೂಡ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಆಗಿದ್ದಾಳೆ. ಅವಳು ಟೀಚರ್ನೇ ಕೇಳಿದಾಗ ಅವಳಿಗೆ ಸ್ಪೋರ್ಟ್ಸಲ್ಲಿ ಏನೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು. ಸೊ ಇರಲಿ ಪರವಾಗಿಲ್ಲ, ಎಲ್ಲ ಮಕ್ಕಳು ಒಂದೇ ಥರ ಇರಬೇಕು ಅಂತ ಏನಿಲ್ಲ. ಅವ್ರವ್ರ ಎಬಿಲಿಟಿಗೆ ತಕ್ಕಂಗೆ ಅವ್ರು ಇರ್ತಾರೆ. ಬಟ್ ಅದೇ ಹೇಳಿದ್ನಲ್ಲ, ಇವಳಿಗೆ ಹೇಳಿದ್ರಂತೂ ಇನ್ನು ಫುಲ್ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಬಿಡ್ತಾಳೆ ಅಂತ ನಾವು ಅವಳ ಮುಂದೆ ಏನೂ ಜಾಸ್ತಿ ಹೇಳಕ್ಕೆ ಹೋಗ್ತಾ ಇಲ್ಲ. ಅವಳನ್ನೇ ಕಾಮ್ ಮಾಡ್ತಿದ್ದೀವಿ. ಅವಳೇ ಹೇಳ್ತಾಳೆ ಇಲ್ಲೇ ಕೊಟ್ಟವರಲ್ಲ, ನಂಗೆ ಅದೇ ಸಾಕು ಅಂತ ಹೇಳ್ತಾಳೆ. ಸೊ ಬನ್ನಿ, ಇವತ್ತು ಇಷ್ಟ ಆಯಿತು. ಅವಳಲ್ಲಿ ಮೆಡಲ್ ತಗೊತಾಳೆ. ಬಟ್ ಅಂದರೆ ಇವಳಿಗೆ ಇಂಟ್ರೆಸ್ಟೇ ಇಲ್ಲಂತೆ ಗೇಮ್ಸಲ್ಲಿ ಅಲ್ವಾ ಬಂಗಾರಿ? ಇವಳಿಗೆ ಏನಿದ್ರು ಕಲರಿಂಗು, ಈ ಡ್ಯಾನ್ಸ್ ಮಾಡೋದು, ಈ ಸಾಂಗ್ ಹೇಳೋದು, ಈ ರೈಮ್ಸ್ ಹೇಳೋದು, ಆ ಥರದಲ್ಲಿ ಅವಳೇ ಇವಳು. ಹಂಗಾಗಿ ಇವಳಿಗಷ್ಟು ಬಂದಿಲ್ಲ. ನೋಡೋಣ ನೆಕ್ಸ್ಟ್ ಇಯರ್. ಸೊ ಬನ್ನಿ, ಇವಾಗ ಹೆಂಗೆ ಹೋಗುತ್ತೆ ದಿನ ನೋಡೋಣ.
ನಮ್ಮ ಪಾಪುಗಂತೂ ನಾವೇ ಅವಳನ್ನ ಡಿಮೋಟಿವೇಟ್ ಮಾಡೋರಂತೂ ತುಂಬ ಬೇಜಾರು ಮಾಡ್ಕೊತಾಳೆ, ನಿನಗೆ ಬಂದಿಲ್ಲ ಅಂತ ಹೇಳಿದ್ರೆ. ಹಾಗಾಗಿ ನಾನು ಅದೊಂದು ಮಾತು ಹೇಳಿದ್ರು ಕೂಡ ಅವಳನ್ನ ಅಲ್ಲಲ್ಲೇ ನಾನು ಮ್ಯಾನೇಜ್ ಮಾಡ್ಕೊತಾ ಇದ್ದೆ. ಇನ್ನು ಪಾನಿಪುರಿಗೆ ಪುರಿ ಮಾಡಿದರೆ ಅದೇ ಒಂದು ಸ್ನ್ಯಾಕ್ಸ್ ಅಂತ ತಿನ್ಕೊಂಡವಳು ಅವಳಿಗೆ ಸ್ಕೂಲಲ್ಲಿ ಆಗಿರೋ ಇನ್ಸಿಡೆಂಟ್ನೆಲ್ಲ ಇನ್ನೂ ಮರ್ತ್ಕೊಂಡ್ಳು ಗೈಸ್. ಸೊ ಇಷ್ಟು ಅವಳು ಒಂದು ಫೀಲ್ ಮಾಡಿದ್ಲು, ಬೇಜಾರಾಗಬಾರ್ದು ಅಂತ ಹೇಳಿ ಅವಳಿಗೆ ಡ್ಯಾನ್ಸ್ ಕ್ಲಾಸಿಂದ ಬರಬೇಕಾದ್ರೆ ನಾನು ಅವಳಿಗೆ ಅವಳ ಫೇವ್ರೆಟ್ ಮಸಾಲೆ ಕೊಡಿಸ್ದೆ. ಸೊ ತಿನ್ಕೊಂಡು ಬಿಡಿಯಮ್ಮ ಪರವಾಗಿಲ್ಲ, ನಾನು ನೆಕ್ಸ್ಟ್ ಟೈಮ್ ತೊಗೊತೀನಿ ಹಂಗೆ ಹಿಂಗೆ, ಬಟ್ ಅದು ಕೊಟ್ಟವರಲ್ಲ ಪ್ರೈಸು, ನನಗೆ ಅದೇ ಸಾಕು ಅಂತ ಹೇಳಿದ್ಲು. ಸೊ ಅವಳ ಮಾತು ಕೇಳಿನೇ ನನಗಂತೂ ತುಂಬ ಖುಷಿ ಆಯಿತು. ಸೊ ಇಷ್ಟ ಆಗಿದ್ದು ನಮ್ಮ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.